ಮಹಾತ್ಮ ಗಾಂಧಿ ನಡೆ ನುಡಿ ವಿಶ್ವಕ್ಕೆ ಮಾದರಿ ಎಂದು ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಚನ್ನಬಸವ ನಾಯಕ್ ಹೇಳಿದರು. ಅವರಿಂದು ಶಕ್ತಿನಗರ ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧಿ ಜಯಂತಿ ಕಾರ್ಯಕ್ರಮ ಮತ್ತು ಗಾಂಧಿ ನಡೆಸಿದ ಐತಿಹಾಸಿಕ ಪಾದಯಾತ್ರೆಗೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಗಾಂಧಿ ಉಪ್ಪಿನ ಸತ್ಯಾಗ್ರಹ, ಅಹಿಂಸಾ ಹೋರಾಟಗಳು ವಿಶ್ವಕ್ಕೆ ಮಾದರಿಯಾಗಿವೆ. ಅವರು ಜನರ ಕಲ್ಯಾಣಕ್ಕಾಗಿಯೇ ಜನ್ಮವೆತ್ತಿದ್ದ ಯುಗ ಪುರುಷ ಎಂದರು. ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ ಭೀಮರಾಯ ಅವರು ಮಾತನಾಡಿ, ಗಾಂಧಿ ಅವರು ಒಬ್ಬ ಸಂತ ಋಷಿಯಂತೆ ಸ್ತ್ರೀ ಸಮಾನತೆ, ಮಾನವ ಧರ್ಮ, ಅಹಿಂಸಾ ತತ್ವಗಳನ್ನು ಪ್ರತಿಪಾದಿಸುತ್ತಿದ್ದರು. ರಾಮರಾಜ್ಯದ ಕನಸು ನನಸು ಮಾಡಿದ್ದರು. ಅವರ ಕನಸು ನನಸು ಮಾಡುವ ಪಕ್ಷ ಕಾಂಗ್ರೆಸ್ ಎಂದರು. ಶಕ್ತಿನಗರ ಬಸ್ ನಿಲ್ದಾಣದಿಂದ ದೇವಸೂಗೂರು ದೇಗುಲದವರೆಗೆ ನೂರಾರು ಕಾರ್ಯಕರ್ತರ ಪಾದಯಾತ್ರೆ ನಡೆಯಿತು. ಇದರಲ್ಲಿ ಚನ್ನಬಸವ ನಾಯಕ್, ಶಶಿಕಲಾ ಭೀಮರಾಯ, ದೇವಸೂಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಂಪಾಪಟ್ಟ ಮತ್ತು ಶಂಕರ್ ಪಾಟೀಲ್, ಹಂಪನಗೌಡ ಪೊಲೀಸ್ ಪಾಟೀಲ್, ಎಪಿಎಂಸಿ ಉಪಾಧ್ಯಕ್ಷರಾದ ಬಶೀರುದ್ದೀನ್, ಸುಗರೇಶ್ವರ ದೇಗುಲ ಸಮಿತಿ ಅಧ್ಯಕ್ಷರಾದ ಮಲ್ಲಪ್ಪ ದಣಿ ಮತ್ತು ನೂರಾರು ಜನ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೃಷ್ಣ, ಖಾಜಾ ಹುಸೇನ್, ಬಸವರಾಜ್ ವಕೀಲ್, ಟಿ ನರಸಪ್ಪ, ಹೋಟೆಲ್ ರಾಮು ಸಿಂಗ್ನೋಡಿ, ಅಶೋಕ್ ಮಲ್ಲಾಪುರ್ ಗೌಡ, ಜಿಂದಪ್ಪ ಹೊಸಪೇಟೆ, ಕೃಷ್ಣ, ಭಾಸ್ಕರ್ ಗೌಡ, ಅಪ್ಪಂದೊಡ್ಡಿ, ತಿಮ್ಮಪ್ಪ ಚಂದ್ರಬಂಡ, ಗೋಪಾಲ್ ಅತ್ಕೂರು, ಮಂಜುನಾಥ್ ಉಷಾ ಮತ್ತು ಅಕ್ರಮ್ ಸಾಬ್ ಸಹ ಭಾಗವಹಿಸಿದ್ದರು.